ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ನಮ್ಮ ಈ ಸಂಚಿಕೆಗೆ ಆರಿಸಿಕೊಂಡದ್ದು ಒಬ್ಬ ಪುರಾತನವಾದಂತಹ ಆಂಜನೇಯ ಸ್ವಾಮಿ. ಇವರು ಎಲ್ಲಿದ್ದಾರೆ ಅಂತಂದರೆ ತುಮಕೂರು ತಾಲೂಕಿನ ಹೆಬ್ಬೂರು ಹೋಬಳಿಯಲ್ಲಿರುವಂತಹ ಗರಗದಕುಪ್ಪೆ ಅನ್ನುವ ಒಂದು ಪುಟ್ಟ ಗ್ರಾಮದಲ್ಲಿ ಇದ್ದಾರೆ. ಬಹಳ ಪುಟ್ಟ ಗ್ರಾಮ, ಕೃಷಿಕರೇ ಜಾಸ್ತಿ ಇರುವಂಥ ಒಂದು ಗ್ರಾಮ. ಅಲ್ಲಿ ಇವರು ನೆಲೆ ನಿಂತಿದ್ದಾರೆ. ಮೈಸೂರು ಅರಸರ ಕಾಲದಿಂದಲೂ ಇವರಿದ್ದಾರೆ ಅಲ್ಲಿ ಅಂತ ಹೇಳ್ತಾರೆ. ಅಂದರೆ ಮೈಸೂರು ಅರಸರ ಕಾಲ ಅಂದರೆ ಸುಮಾರು 1400ನೇ ಒಂದು ಇಸ್ವಿಯಿಂದ ಶುರುವಾದದ್ದು. ಮುಂದೆ ಸ್ವಾತಂತ್ರ್ಯ ಬರೋವರೆಗೂ ಅವರು ರಾಜರಾಗೇ ಇದ್ದರು. ಆ ಕಾಲದೊಳಗೆ, ಆ ಅವಧಿಯೊಳಗೆ, ಅಂದರೆ ಕನಿಷ್ಠ ಒಂದು 200-300 ವರ್ಷದ ಹಿಂದಿನ ಹನುಮಂತ ದೇವರು ಇರಬಹುದು ಇವರು ಅಂತ ಅನ್ನಿಸ್ತು. ಕಪ್ಪು ಕಲ್ಲಿನ ಮೂರ್ತಿ, ಸುಮಾರು 5 ಅಡಿ ಎತ್ತರದ ಮೂರ್ತಿ ಇದು. ಆಮೇಲೆ ಇನ್ನೊಂದು ವಿಶೇಷ ದೇವರ ಬಗ್ಗೆ ಹೇಳೋದೇನು ಅಂದರೆ, ಅಲ್ಲಿನ ಭಕ್ತರು ಮತ್ತು ಅಲ್ಲಿ ಇದು ಬಹಳ ಪ್ರಸಿದ್ಧ ಇರೋದು ಯಾಕಂದ್ರೆ ಪ್ರತಿ ತಿಂಗಳ 1ನೇ ಮತ್ತು 3ನೇ ಭಾನುವಾರ ಇಲ್ಲಿ ವಿಶೇಷವಾದಂಥ ಜನಸಂದಣಿ ಇರ್ತದೆ ಅಂತ ಹೇಳ್ತಾರೆ. ಭಾನುವಾರ ನಾವು ಸಾಮಾನ್ಯವಾಗಿ ಹನುಮಂತ ದೇವರು ಅಂದರೆ ಮಂಗಳವಾರ ಮತ್ತು ಶನಿವಾರ ಅಂತ ತಿಳ್ಕೊತೀವಿ. ಆದರೆ ಭಾನುವಾರ ಇಲ್ಲಿ ವಿಶೇಷವಾದಂಥ ಜನ ಬರ್ತಾರೆ. ಯಾಕೆ ಅಂತಂದರೆ ಅಲ್ಲಿನ ಮುಖ್ಯ ಅರ್ಚಕರು ಭಕ್ತರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಅಂದರೆ ಮಾಮೂಲಾಗಿ ಅಲ್ಲ, ಅವರ ಮೇಲೆ ಅಂದರೆ ಆ ಅರ್ಚಕರ ಮೈ ಮೇಲೆ ಹನುಮಂತ ದೇವರ ಆವೇಶ ಆಗ್ತದೆ, ಪ್ರವೇಶ ಆಗ್ತದೆ. ಆವಾಗ ಭಕ್ತರು ಕೇಳುವಂಥ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಆ ಅರ್ಚಕರು ನೀಡ್ತಾರೆ ಅಂತ ಹೇಳ್ತಾರೆ. ಹೀಗಾಗಿ ಬಹಳ ವಿಶೇಷವಾದಂಥ ಜನಸಂದಣಿ 1ನೇ ಮತ್ತು 3ನೇ ರವಿವಾರದಂದು ಇರ್ತದೆ. ಈ ಒಂದು ಸರಳ ಒಂದು ದೇವಸ್ಥಾನ ಇದು. ಗರ್ಭಗುಡಿ ಮುಂದೆ ಬಯಲು ಓಪನ್ ಸ್ಪೇಸ್ ಅದ. ಅಲ್ಲಿ ಪ್ರದಕ್ಷಿಣೆ ಹಾಕಲಿಕ್ಕೆ ಅನುಕೂಲ ಅದ. ಯಾವುದೇ ವಿಶೇಷ ಅಲಂಕಾರ ಇಲ್ಲದಂಥ ಒಂದು ಗುಡಿ, ಆದರೆ ವಿಶೇಷವಾದ ಜಾಗೃತಿ ಇರುವಂಥ ಒಬ್ಬ ಹನುಮಂತ ದೇವರು. ಇವರು ಅಲ್ಲಿ ನಿಂತುಕೊಂಡು ಎಲ್ಲರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಪ್ರತಿ ಗ್ರಾಮದೊಳಗೆ ಇದ್ದೇ ಇರ್ತಾರೆ ಒಬ್ಬ ಹನುಮಂತ ದೇವರು. ಈ ಹೇಳಿಕೆ ನೀಡೋದು ಅಂತ ಅನ್ನೆಲ್ಲ, ಈ ನಮ್ಮ ಗೆರಸೊಪ್ಪೆ ಹತ್ತಿರ ಬಂಗಾರಮಕ್ಕಿ ಅಂತ ಒಂದು ಆಂಜನೇಯ ಸ್ವಾಮಿ ಇದ್ದಾರೆ. ಅಲ್ಲಿ ಅರ್ಚಕರು ಕೂಡ ಈ ಒಂದು ಇದನ್ನು ಮಾಡ್ತಾರೆ. ಸಾಕಷ್ಟು ಜನರಿಗೆ ಪರಿಹಾರ ಸಿಕ್ಕಂಥ ಒಂದು ಸ್ಥಳಗಳು. ಹಂಗೆ ಭಾಳಷ್ಟು ಕ್ಷೇತ್ರಗಳವ. ಅದರಲ್ಲಿ ನಮ್ಮ ಗರಗದಕುಪ್ಪೆ ಒಂದು. ಆತ್ಮೀಯರೇ, ಈ ಹನುಮಂತ ದೇವರ ಅನುಗ್ರಹ ನಿಮ್ಮೆಲ್ಲರಿಗೂ ಆಗಲಿ, ಅವರ ಆಶೀರ್ವಾದ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ಸಂಚಿಕೆಗೆ ಮುಕ್ತಾಯ ಹೇಳ್ತೇನೆ. ಮತ್ತೆ ಮುಂದಿನ ಶನಿವಾರ ಇನ್ನೊಬ್ಬ ಹನುಮಂತ ದೇವರ ಪರಿಚಯದೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಯ ತನಕ ನನಗೆ ಅಪ್ಪಣೆಯನ್ನು ಕೊಡ್ರಿ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.